ಕರ್ನಾಟಕದಲ್ಲಿ ಮಾನವ ಹಾಗೂ ವನ್ಯಜೀವಿ ಸಂಘರ್ಷ ಹೆಚ್ಚಾಗ್ತಾ ಇದೆ. ದಿನೇ ದಿನೇ ಇದು ಗಂಭೀರ ಸ್ವರೂಪವನ್ನ ಪಡ್ಕೊಳ್ತಾ ಇದೆ. ಮಾನವ ವನ್ಯಜೀವಿ ಸಂಘರ್ಷ ನಿರ್ವಹಣೆಯಲ್ಲಿ ಸರ್ಕಾರಕ್ಕೆ ಒಂದು ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಅಂದ್ರೆ ಯಾವುದೇ ಕಾರಣಕ್ಕೂ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅಂತ ಅಲ್ಲಿನ ಸ್ಥಳೀಯರು ಈಗ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಮಾನವ ವನ್ಯಜೀವಿ ಸಂಘರ್ಷ ಹೆಚ್ಚಾಗಿದೆ. ಮಾನವ ವನ್ಯಜೀವಿ ಸಂಘರ್ಷ ನಿರ್ವಹಣೆಯಲ್ಲಿ ಸರ್ಕಾರಕ್ಕೆ ಇದು ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಕಳೆದ 5 ವರ್ಷಗಳಿಂದ ಕರ್ನಾಟಕದಲ್ಲಿ ಮಾನವ ವನ್ಯಜೀವಿ ಸಂಘರ್ಷ ಏರಿಕೆಯಾಗ್ತಾನೆ ಇದೆ. ಸಂಘರ್ಷದ ಸ್ವರೂಪಗಳಲ್ಲಿ ನೈಸರ್ಗಿಕ ಕಾಡುಗಳ ನಷ್ಟ ಆಗಿದೆ. ಕಳೆದ 14 ವರ್ಷದಲ್ಲಿ 11,500 ಎಕರೆಯಷ್ಟು ಅರಣ್ಯ ನಾಶ ಆಗಿದೆ. ಈಗ ಆರಾಮಾಗಿ ಕಾಡಲ್ಲಿ ಕಾಡು ಪ್ರಾಣಿಗಳು ಓಡಾಡ್ತಾ ಇರ್ತವೆ. ಎಲ್ಲ ಒಂದ್ ಕಡೆ ಕಾಡು ನಾಶ ಆದಂಥ ಸಂದರ್ಭದಲ್ಲಿ ಎಲ್ಲ ಕಾಡು ಪ್ರಾಣಿಗಳು ನಾಡಿನತ್ತ ಆಗಮಿಸ್ತಾ ಇದೆ. ಆಬ್ವಿಯಸ್ಲಿ ನಾಡಿನತ್ತ ಆಗಮಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ ವಾಸ ಇರತಕ್ಕಂಥ ಒಂದಿಷ್ಟು ಕುಟುಂಬಗಳ ಮನೆ ಮೂಲಕ ಕಾಡು ಪ್ರಾಣಿಗಳು ಹಾದು ಹೋಗ್ತವೆ. ಅಲ್ಲಿ ಒಂದಿಷ್ಟು ಜನ ಆ ಕಾಡು ಪ್ರಾಣಿಗಳಿಗೆ ಬಲಿಯಾಗ್ತಾರೆ. ಇಂತಹ ಒಂದು ಘಟನೆ ದಿನೇ ದಿನೇ ಹೆಚ್ಚಾಗ್ತದೆ ಬರ್ತಾ ಇದೆ. ಈ ಕರ್ನಾಟಕದಲ್ಲಿ, ಎಸ್ಪೆಷಲಿ ಕರ್ನಾಟಕದಲ್ಲಿ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಕೈ ಮೀರ್ತಾ ಹೋಗ್ತಾ ಇದೆ. ಮಾತಿಗೆ ಮಾತ್ರ ಪರಿಸರ ಸಂರಕ್ಷಣೆ, ನೆಲದಲ್ಲಿ ಮಾತ್ರ ಅರಣ್ಯ ನಾಶ ಆಗ್ತಾ ಇದೆ. ಗಣಿಗಾರಿಕೆಗಾಗಿ ಮಾತ್ರವೇ 4,228 ಎಕರೆ ಅರಣ್ಯ ಪ್ರದೇಶ ಹಾಳಾಗಿ ಹೋಗಿದೆ.